ಗುರುಗಳೇ, ಮಕರ ಸಂಕ್ರಾಂತಿ ಹಬ್ಬ ಬಂದ ತಕ್ಷಣ ನಮ್ಮೆಲ್ಲರಿಗೂ, ಅದರಲ್ಲೂ ಸ್ಪೆಷಲ್ ಬೆಂಗಳೂರಿಗೆ ನೆನಪಾಗೋದು ಅಂತಂದ್ರೆ ಗವಿ ಗಂಗಾಧರೇಶ್ವರ ದೇವಾಲಯ. ಈ ಮಕರ ಸಂಕ್ರಾಂತಿ ಹಬ್ಬಕ್ಕೂ ಗವಿ ಗಂಗಾಧರೇಶ್ವರ ದೇವಾಲಯಕ್ಕೂ ಯಾವ ರೀತಿಯಾದಂತಹ ಸಂಬಂಧ ಇರ್ತದೆ? ಇದು ತುಂಬ ಭಾಳ ವಿಶೇಷವಾದ ಒಂದು ಸಂಬಂಧ ಅಂತ ಹೇಳ್ಬೋದು. ಈ ದಕ್ಷಿಣಾಯನಗಳಲ್ಲಿ ಯಾತ್ರೆಗಳನ್ನು ಮಾಡು, ಯಜ್ಞಗಳನ್ನು ಮಾಡು, ಪೂಜೆಗಳನ್ನು ಮಾಡು, ನದಿ ಸ್ನಾನ ಮಾಡು, ಸಮುದ್ರ ಸ್ನಾನ ಮಾಡು, ಇದೆಲ್ಲ ಒಂದು ಪಾಪವನ್ನು ಕಳೆಯುವಂಥ ವೈಶಿಷ್ಟ್ಯವಾದ ದಿನಗಳು ಅಂತ ನಾವು ಹೇಳ್ತೀವಿ. ಅದೇ ದಕ್ಷಿಣಾಯನ. ಉತ್ತರಾಯಣ ಅನ್ನೋದು ಮದುವೆ ಮಾಡು, ಮುಂಜಿ ಮಾಡು, ಗೃಹ ಪ್ರವೇಶ ಮಾಡು, ಶುಭ ಕಾರ್ಯಗಳು, ಮನೆ ಬಾಗಿಲಿಗೆ ತೋರಣ ಕಟ್ಟಿ ಬಂಧು ಮಿತ್ರರನ್ನೆಲ್ಲ ಒಂದು ಕಡೆ ಸೇರಿಸಿ ಶುಭ ಮಾಡೋ ಅಂಥದ್ದು ಉತ್ತರಾಯಣ ಅಂತ ಹೇಳ್ತೀವಿ. ಈ ದಕ್ಷಿಣಾಯನ ಉತ್ತರಾಯಣಕ್ಕೆ ಪೂರ್ತಿಯಾಗಿ ಸೂರ್ಯನೇ ಪ್ರಧಾನ ಆಗಿರ್ತಾನೆ. ಅಂತಹ ಸೂರ್ಯ 6 ತಿಂಗಳ ಕಾಲದಲ್ಲಿ ಏನು ನಾವು ಯಜ್ಞ, ಯಾಗ, ಪೂಜೆ, ದಾನ, ಧರ್ಮ, ಯಾತ್ರೆ ಎಲ್ಲ ಮಾಡಿರ್ತೀವಿ, ಈ ಎಲ್ಲ ಪುಣ್ಯಗಳನ್ನು ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತಾನೆ ಸೂರ್ಯ ಭಗವಂತ. ಇಷ್ಟು ಪುಣ್ಯಗಳಿಗೆ, ಇಷ್ಟು ಪಾಪಗಳಿಗೆ ಎರಡನ್ನೂ ಉತ್ತರಾಯಣದಲ್ಲಿ ಪ್ರಸಾದ ಕೊಡುವಂಥ ಒಂದು ಕಾಲ. ಈಗ ನಾವು ಒಂದು ಮನೆ ಕಟ್ಟಬೇಕು ಅಂದ್ರೆ ತಕ್ಷಣ ದಿಢೀರಂತ ಕೋಟಿ ಇಟ್ಕೊಂಡು ಮನೆ ಕಟ್ಟೋಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪನೇ ಸೇರಿಸಿ, ಆ ಬ್ಯಾಂಕಲ್ಲಿ ಒಂದಷ್ಟು, ಫ್ರೆಂಡ್ಸ್ಗಳ ಹತ್ರ ಒಂದಷ್ಟು, ಮನೆಯಲ್ಲಿ ಒಂದಷ್ಟು, ಇದನ್ನೆಲ್ಲ ಸೇರಿಸಿ ಒಂದು ಬುತ್ತಿ ಆದಮೇಲೆ ಮನೆ ಕಟ್ಟೋಕ್ಕೆ ಶುರು ಮಾಡಿ. ಮನೆ ಕಟ್ಟಬೇಕಾದ್ರೆ ಕೆಲವಾರು ತಿಂಗಳುಗಳಾಗುತ್ತೆ. ಈ ತಿಂಗಳುಗಳೆಲ್ಲ ಮಾಡಿ ಮನೆ ಗೃಹ ಪ್ರವೇಶ ಮಾಡಬೇಕು. ಆ ಗೃಹ ಪ್ರವೇಶಕ್ಕೆ ಶುಭ ದಿನ ಯಾವುದಪ್ಪ ಅಂದರೆ ಉತ್ತರಾಯಣ ಪುಣ್ಯಕಾಲ ಅಂತ. ಹಾಗೆ ಸೂರ್ಯ ಭಗವಂತ ಎಲ್ಲರ ವಿಷಯಗಳನ್ನು ಸಂಗ್ರಹಿಸಿ ತಾನು ಇಟ್ಕೊಂಡು ಆ ಉತ್ತರಾಯಣ ಅನ್ನೋ ಹೊಸ ಕಾಲಕ್ಕೆ ಪ್ರವೇಶ ಮಾಡಬೇಕಾದ್ರೆ ಈಶ್ವರನ ಪೂಜೆಯನ್ನು ಮಾಡಿ ಪ್ರವೇಶ ಮಾಡಬೇಕು. ಈಗ ಎಲ್ಲ ಸೂರ್ಯನ ಕಡೆ ಬಾಗಿಲಿದ್ದ ದಿನ ಈ ಸೂರ್ಯ ಬೀಳ್ತಾನಲ್ಲ, ಅದು ವೈಶಿಷ್ಟ್ಯತೆ ಅಲ್ಲ. ಪೂರ್ವಾಭಿಮುಖವಾಗಿ ದೇವಸ್ಥಾನ ಇದ್ದರೆ ದಿನ ಸೂರ್ಯನ ಬೆಳಕು ಸ್ವಾಮಿ ಮೇಲೆ ಬೀಳ್ತಾನೆ ಇರುತ್ತೆ. ಪಶ್ಚಿಮಾಭಿಮುಖವಾಗಿದ್ದರೆ ಸೂರ್ಯ ಮುಳುಗೋವಾಗೆಲ್ಲ ಈಶ್ವರನ ಮೇಲೆ ಬೀಳ್ತಾ ಇರ್ತಾನೆ. ಆದರೆ ಇದು ಪೂರ್ವವೂ ಅಲ್ಲ, ಪಶ್ಚಿಮವೂ ಅಲ್ಲ, ದಕ್ಷಿಣಾಭಿಮುಖವಾಗಿ ದೇವಸ್ಥಾನ ಇದೆ. ದಕ್ಷಿಣದಲ್ಲಿರೋವಂಥ ಈಶ್ವರನ ಮೇಲೆ ಪಶ್ಚಿಮದಲ್ಲಿ ಮುಳುಗೋ ಸೂರ್ಯ ಯಾವ ರೀತಿ ತನ್ನ ಪೂಜೆ ಮಾಡ್ತಾನೆ, ಅದಕ್ಕೊಂದು ನಿಗದಿತವಾದ ದಿನ ಬೇಕು. ಆ ನಿಗದಿತವಾದ ದಿನವೇ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಪರ್ವಕಾಲ. ಆ ರೀತಿಯಾಗಿ 120 ಅಡಿ ಒಳಗಡೆ ಇರುವಂಥ ಗವಿ ಒಳಗಡೆ ಸೂರ್ಯ ಬಂದು ಸ್ವಾಮಿನ ಪೂಜೆ ಮಾಡ್ತಾನೆ ಅಂದರೆ ಬಹಳ ವೈಶಿಷ್ಟ್ಯ. ರವಿ ಕಾಣದ ಕವಿ ಕಂಡ ಅಂತ ಒಂದು ಗಾದೆ ಇದೆ. ಸೂರ್ಯ ನೋಡದಿರೋಂಥ ಜಾಗ ಅಂತ ನಮ್ಮ ಗವಿ. ಆ ಗವಿಯಲ್ಲಿ ವರ್ಷಕ್ಕೆ ಒಂದು ದಿನ ಬಂದು ಸ್ವಾಮಿ ಪೂಜೆ ಮಾಡ್ತಾನೆ ಅಂದರೆ ಬಹಳ ವೈಶಿಷ್ಟ್ಯವಾದ ವಿಷಯ ಇದು. ಆ ಪೂಜೆಯನ್ನು ಮಾಡಿ ತದನಂತರ ನಾವು ಈಗ ದಕ್ಷಿಣಾಯನ ಅಂದರೆ ನಾವು ಸಾಯಂಕಾಲ ಸೂರ್ಯ ಬರೋವರೆಗೂ ಸಂಕಲ್ಪದಲ್ಲ ದಕ್ಷಿಣಾಯನ ಅಂತಲೇ ಹೇಳ್ತಾ ಇರ್ತೀವಿ. ಸೂರ್ಯನ ಪೂಜೆ ಆದಮೇಲೆ ಅದನ್ನು ಉತ್ತರಾಯಣ ಅಂತ ಸಂಕಲ್ಪ ಮಾಡ್ತೀವಿ. ಉತ್ತರಾಯಣ ಅಂದರೆ ಪುಣ್ಯಕಾಲ. ಅಂತಹ ಪುಣ್ಯಕಾಲದ ವೈಶಿಷ್ಟ್ಯ ಈ ಗವಿಯಲ್ಲಿರೋ ಸೂರ್ಯನ ಮೇಲೆ ಈ ಒಂದು ಸೂರ್ಯ ಏನು ಬಂದು ಪೂಜೆ ಮಾಡ್ತಾನೆ, ನ ಭೂತೋ ನ ಭವಿಷ್ಯತಿ. ಯಾವುದಲ್ಲೂ ಯಾವ ದೇವಸ್ಥಾನದಲ್ಲೂ ಈ ಥರ ಇಲ್ಲ. ಈಗ ಶೃಂಗೇರಿಯಲ್ಲಿ ತಿಂಗಳಿಗೊಂದೊಂದು ಕಂಬದ ಮೇಲೆ ಸೂರ್ಯನ ಬೆಳಕು ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ತಿಂಗಳಿಗೊಂದೊಂದು ಸರಿ ಬೀಳುತ್ತೆ. ಇಲ್ಲಿ ವರ್ಷಕ್ಕೆ ಒಂದೇ ದಿನ ಈ ಪರ್ವಕಾಲದಲ್ಲೇ ಸೂರ್ಯ ಬೀಳೋದು ಅಂದರೆ ಬಹಳ ವೈಶಿಷ್ಟ್ಯವಾದ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಸೂರ್ಯ ಪೂಜೆ.